ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಇವತ್ತಿನ ರೆಸಿಪಿ ರವೆ ಪಡ್ಡು. ಇನ್ಸ್ಟೆಂಟಾಗಿ ಈ ಒಂದು ರವೆ ಪಡ್ಡನ್ನ ಮಾಡ್ಕೊಳ್ಬೋದು. ಅಕ್ಕಿನ ನೆನೆಸೋ ಅಂಥ ಅವಶ್ಯಕತೆಯೂ ಇರಲ್ಲ. ಈಸಿಯಾಗಿ ಮತ್ತು ರುಚಿಯಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ರವೆ ಪಡ್ಡನ್ನ ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೂಪರಾಗಿ ಇರುತ್ತೆ. ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ. ಈ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಯಾವ ರೀತಿ ರವೆ ಪಡ್ಡು ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ರವೆ ಪಡ್ಡುನ ಮಾಡ್ಕೊಳ್ಳೋದಕ್ಕೆ ರವೆನ ತಗೊತಾ ಇದ್ದೀನಿ. ನಾನಿಲ್ಲಿ ಬಾಂಬೆ ರವೆನ ತಗೊತಾ ಇದ್ದೀನಿ. 2 ಕಪ್ ಆಗೋಷ್ಟು. ಹಾಗೆ 1.5 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇದನ್ನು ನಾವು 10 to 20 ಮಿನಿಟ್ಸು ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ಬೋದು. ಇವಾಗ ನಾವು ಹಿಟ್ಟನ್ನು ರುಬ್ಕೊಂಡು ಬರೋಣ. ನಾನೇನು ರವೆನ ನೆನೆಯೋದಕ್ಕೆ ಬಿಟ್ಟಿದ್ನೋ 20 ನಿಮಿಷ ನೆನೆದ್ರೆ ಸಾಕು. ಅದನ್ನು ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ದೋಸೆ ಕನ್ಸಿಸ್ಟೆನ್ಸಿ, ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊತೀವಲ್ಲ ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಆದರೆ ಸಾಕು. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಸಬ್ಬಸಿಗೆನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಕರೆಕ್ಟಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು. ನೋಡ್ಬೋದು, ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಪಿಂಚಷ್ಟು ಸೋಡಾ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೀರು ಹಾಕ್ಕೊಳ್ಬಾರ್ದು. ನಾವೇನು ಹಿಟ್ಟನ್ನು ರುಬ್ಕೊಂಡಿರ್ತೀವೋ ಅದಕ್ಕೇ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 5 ಮಿನಿಟ್ಸು ಹಿಟ್ಟು ನೆನೆಯೋದಕ್ಕೆ ಬಿಡೋಣ. ಇವಾಗ ನಾವು ಪಡ್ಡನ್ನು ರೆಡಿ ಮಾಡ್ಕೊಳ್ಳೋಣ. ಪಡ್ಡಿನ ಹಂಚನ್ನು ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚೆನ್ನಾಗಿ ಪಡ್ಡಿನ ಹಂಚು ಕಾಯಬೇಕಾಗತ್ತೆ. ಹಂಚು ಚೆನ್ನಾಗಿ ಕಾದಷ್ಟು ಪಡ್ಡು ಕೂಡ ಸೂಪರಾಗಿ ಬರುತ್ತೆ. ನೋಡ್ಬೋದು, ನಾನಿಲ್ಲಿ ಒಂದು 5 ಮಿನಿಟ್ಸು ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ನಲ್ಲ, ಇವಾಗ ಪಡ್ಡನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಪಡ್ಡನ್ನು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸು ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಚೆನ್ನಾಗಿ ಬೇಯೋದಕ್ಕೆ. ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡಾದ್ಮೇಲೆ ನೋಡ್ಬೋದು, ನಾನಿಲ್ಲಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ಬೋದು, ಪಡ್ಡು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ. ಇದನ್ನು ನಾವು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಸೈಡು ಬೇಯಿಸ್ಕೊಂಡಿದ್ದೀವಿ, ಇನ್ನೊಂದು ಸೈಡು ಬೆಂದಿದೆ. ಹಾಗೆ ಈ ರೀತಿ ತಿರ್ಸಿ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಎಷ್ಟು ಸೂಪರಾಗಿ ಪಡ್ಡು ರೆಡಿಯಾಗಿದೆ ಅಂತ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಈ ರೀತಿ ಪಡ್ಡನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸು ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು, 5 ಮಿನಿಟ್ಸ್ ಆಗಿದೆ. ಇದನ್ನು ನಾನಿವಾಗ ತಕ್ಕೊತಾ ಇದ್ದೀನಿ. ಎಷ್ಟು ಸೂಪರಾಗಿ ಪಡ್ಡು ರೆಡಿಯಾಗಿದೆ ಅಂತ. ಕ್ರಿಸ್ಪಿಯಾಗೂ ಕೂಡ ಇದೆ. ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ಈ ರೀತಿ ಆದರೆ ಸಾಕು. ಇದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನಾವು 2ನೇ ಹುಬ್ಬಿ ಪಡ್ಡನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಸೇಮ್ ಎಣ್ಣೆನ ಹಾಕ್ಕೊಂಡು ಈ ರೀತಿ ನಾವೇನು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು, ಇದನ್ನು ಅಷ್ಟೇ ಒಂದು 10 ಮಿನಿಟ್ಸು ಈ ರೀತಿ ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ. ನೋಡ್ಬೋದು, ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನಾನು ಇದನ್ನು ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು, ಎಷ್ಟು ಸೂಪರಾಗಿ ಸಾಫ್ಟಾಗಿ ಪಡ್ಡು ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು. ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರವೆ ಪಡ್ಡನ್ನ ನಾನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಎಷ್ಟು ಸೂಪರಾಗಿ ರವೆ ಪಡ್ಡು ರೆಡಿಯಾಗಿದೆ ಅಂತ. ನಾನು ತೋರಿಸೋ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ರವೆ ಪಡ್ಡನ್ನ ಮಾಡ್ಕೊಳ್ಬೋದು, ಸೂಪರಾಗಿ ಇರುತ್ತೆ.
ಅಕ್ಕಿ ನೆನೆಸೋ ಅಂಥ ಅವಶ್ಯಕತೆ ಇರಲ್ಲ. ಎಷ್ಟು ಈಸಿಯಾಗಿ ಒಂದು 20 ಮಿನಿಟ್ಸ್ ಇದ್ದರೆ ಸಾಕು, ಇನ್ಸ್ಟೆಂಟಾಗಿ ರವೆ ಪಡ್ಡನ್ನ ಮಾಡ್ಕೊಳ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ರವೆ ಪಡ್ಡು ಅಂತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.